ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ಬೆಂಕೇಶ್ ಅಂತೇಳಿ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಸೀಸನಲ್ ರೆಜಿಮೆಂಟ್ಸ್ ಅಂತೇಳಿ. ಈಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ. ಸಮ್ಮರ್ ಸೀಸನ್ ಬಂದ್ಬಿಟ್ಟು ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿರುತ್ತೆ. ಈ ಸೀಸನಲ್ಲಿ ತುಂಬ ಬಿಸಿಲು, ತಾಪಮಾನ ಜಾಸ್ತಿ ಇರುತ್ತೆ. ಸೂರ್ಯನ ಕಿರಣ ತುಂಬ ಶಾರ್ಪ್ ಇರುತ್ತೆ. ನಂತರ ಬಿಸಿ ಗಾಳಿ ಬೀಸ್ತಾ ಇರುತ್ತೆ. ಹಾಗಾಗಿ ನಾವು ಈ ಸೀಸನಲ್ಲಿ ನಮ್ಮ ದಿನಚರಿ, ನಮ್ಮ ಡೈಲಿ ರೆಜಿಮೆಂಟ್ ಯಾವ ರೀತಿ ಇರಬೇಕು ಅಂತ ನೋಡೋಣ. ಮತ್ತು ನಮ್ಮ ಮುನ್ನೆಚ್ಚರಿಕೆ ಕ್ರಮಗಳು ಈ ಸೀಸನಲ್ಲಿ ಸನ್ಸ್ಟ್ರೋಕಿನ ಪಾರಾಗಕ್ಕೆ ಯಾವ ರೀತಿ ಇರಬೇಕು ಅಂತ ಯೋಚನೆ ಮಾಡೋಣ. ಮೊದಲನೇದಾಗಿ ನಾನು ಹೇಳೋ ಹಾಗೆ ಮಿನಿಮಮ್ ದಿನಕ್ಕೆ 7ರಿಂದ 8 ಗಂಟೆ ನಾವು ನಿದ್ದೆ ಮಾಡಬೇಕು. ಮಾರ್ನಿಂಗ್ ಎಲ್ಲ ನಿದ್ದೆ ಮಾಡಿ ಎದ್ದ ಮೇಲೆ ನಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಸ್ನಾನ ಮಾಡ್ಬೇಕಾದ್ರೆ ಲ್ಯೂಕ್ ವಾರ್ಮ್ ವಾಟರ್ನ ಯೂಸ್ ಮಾಡಿ ಅಥವಾ ತಣ್ಣೀರು ಉಪಯೋಗಿಸೋದು ತುಂಬ ಒಳ್ಳೆಯದು. ದಿನಕ್ಕೆ 2 ಬಾರಿನಾದರೂ ತಣ್ಣೀರು ಸ್ನಾನ ಮಾಡಿ ನಂತರ ನಾವು ಧರಿಸುವಂಥ ಬಟ್ಟೆಗಳು ಕಾಟನ್ ಬಟ್ಟೆ ಆಗಿರಲಿ, ಸಿಂಥೆಟಿಕ್ಕು, ಜೆರ್ಸಿ ಮೆಟೀರಿಯಲ್ಲು, ತುಂಬ ಟೈಟ್ ಜೀನ್ಸ್ ಹಾಕೊಳೋದು ಈ ಥರ ಎಲ್ಲ ಮಾಡಬೇಡಿ. ಆದಷ್ಟು ಲೂಸ್ ಫಿಟ್ಟಿಂಗ್ ಇರೋಂಥ ತೆಳುವಾದ ಮೆದುವಾದ ಕಾಟನ್ ಬಟ್ಟೆನ ಯೂಸ್ ಮಾಡಿ. ಅದರಲ್ಲೂ ಕೂಡ ಕಪ್ಪು ಬಟ್ಟೆ ಬೇಡವೇ ಬೇಡ. ಯಾಕಂದರೆ ಕಪ್ಪು ಬಟ್ಟೆ ಹೀಟ್ ಅಬ್ಸರ್ಷನ್ ಮಾಡುತ್ತೆ, ಬಾಡಿನ ಟೆಂಪ್ರೇಚರ್ ಜಾಸ್ತಿ ಮಾಡುತ್ತೆ. ಹಾಗಾಗಿ ಏನಂತೆ ಬಿಳಿ ಬಟ್ಟೆಗಳು, ಲೈಟ್ ಕಲರ್ ಬಟ್ಟೆನ ಯೂಸ್ ಮಾಡಿ. ಇನ್ನು ಡಯಟ್ ವಿಚಾರಕ್ಕೆ ಬರೋದಾದರೆ ಸ್ಪೈಸಿ ಫುಡ್ಡು, ಆಯಿಲಿ ಫುಡ್ಡು, ನಾನ್ ವೆಜ್ಜು ತ್ಯಜಿಸಿ, ತಿನ್ನಬೇಡಿ. ನಂತರ ಬೇರೆ ಏನೇನು ಸೇವಿಸಬೇಕು ಅಂತ ಬರೋದಾದರೆ ಮೆದುವಾದ ಆಹಾರನ ಸೇವಿಸಿ. ಆದಷ್ಟು ಮಜ್ಜಿಗೆ ಯೂಸ್ ಮಾಡಿ, ನಿಂಬೆಹಣ್ಣಿನ ಶರ್ಬತ್ ಯೂಸ್ ಮಾಡಿರಿ. ಆಮೇಲೆ ಹೆಸರುಬೇಳೆ ಪಾಯಸ ಯೂಸ್ ಮಾಡಿ. ವೆಜಿಟೇಬಲ್ಸ್ನ ಹೆಚ್ಚಾಗಿ ಯೂಸ್ ಮಾಡಿ. ಹಸಿ ತರಕಾರಿಗಳನ್ನೇ ತಿನ್ನಿ. ಸೀಸನಲ್ ಫ್ರೂಟ್ಸ್ ತಿನ್ನಿ. ಪಪ್ಪಾಯ, ಕಲ್ಲಂಗಡಿ, ಆಮೇಲೆ ಚಕ್ಕೋತ ಹಣ್ಣು, ಕರ್ಬೂಜ ಹಣ್ಣು ಇವನ್ನ ಚೆನ್ನಾಗಿ ಯೂಸ್ ಮಾಡಿ. ನಂತರ ಮನೆಯಲ್ಲೇ ತಯಾರಿಸಿದಂಥ ಫ್ರೆಶ್ ಜ್ಯೂಸಸ್ನ ಯೂಸ್ ಮಾಡಿ. ಚೆನ್ನಾಗಿ ನೀರು ಕುಡೀರಿ, ಬಾಡಿನ ಹೈಡ್ರೇಟ್ ಆಗಿಡಿ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಬೇಡಿ. ಏನೇ ಕೆಲಸವಿದ್ದರೂ ಮುಂದೂಡಿ. ಆದರೂ ಹೋಗುವಂಥ ಪರಿಸ್ಥಿತಿಯಲ್ಲಿದ್ದರೆ ಮರೆಗಾಲಿನಲ್ಲಿ ಹೋಗಬಾರ್ದು. ಪಾದರಕ್ಷೆಗಳನ್ನ, ಚಪ್ಪಲಿ, ಶೂನ ಯೂಸ್ ಮಾಡಿ. ಆನಂತರ ಹೊರಗಡೆ ಹೋಗುವಾಗ ಛತ್ರಿ, ತಲೆ ಮೇಲೆ ಟೋಪಿ ಅಥವಾ ಒಂದು ಕಾಟನ್ ಬಟ್ಟೆನಾದರೂ ಆಯಿತು ಯೂಸ್ ಮಾಡಿ. ಯಾವಾಗಲೂ ಕೈಯಲ್ಲಿ ಒಂದು ವಾಟರ್ ಬಾಟಲ್ನ ಕ್ಯಾರಿ ಮಾಡಿ. ಪದೇ ಪದೇ ನೀರು ಕುಡಿತಾ ಇರಿ. ನಾವು ಅಕಸ್ಮಾತ್ ನಮ್ಮ ವಾಹನಗಳನ್ನು ಬಿಸಿಲಲ್ಲಿ ಎಲ್ಲರೂ ನಿಲ್ಲಿಸಿದರೆ ದಯವಿಟ್ಟು ಬಿಸಿಲಲ್ಲಿ ಕಾರ್ ಒಳಗಡೆ ಮಕ್ಕಳನ್ನು ಅಥವಾ ವಯೋವೃದ್ಧರನ್ನ ಅಥವಾ ನಾವು ಸಾಕು ಪ್ರಾಣಿಗಳನ್ನು ಅದರೊಳಗಿದ್ದರೆ ಅವನ್ನು ನಿರ್ಲಕ್ಷಿಸಬೇಡಿ. ಯಾವಾಗಲೂ ಅದ್ರ ಬಗ್ಗೆ ಒಂದು ಸ್ವಲ್ಪ ಕೇರ್ ಇರಲಿ. ಆದಷ್ಟು ವಾಹನಗಳನ್ನು ಸಹ ನೆರಳಲ್ಲೇ ನಿಲ್ಲಿಸಿ. ನಂತರ ನಮ್ಮ ಕಣ್ಣುಗಳಿಗೂ ಕೂಡ ಸನ್ಗ್ಲಾಸಸ್ನ ಯೂಸ್ ಮಾಡಿ. ಪಾದರಕ್ಷೆಗಳನ್ನ ಯೂಸ್ ಮಾಡಿ. ಓಕೆನಾ? ಆಮೇಲೆ ಸ್ವಲ್ಪ ಹೊರಗಡೆ ಹೋದಾಗ ಪಾರ್ಕ್ಗಳಿಗೆಲ್ಲ ಹೋಗಿ. ಸಂಜೆ ಟೈಮಲ್ಲಿ ಮಧ್ಯಾಹ್ನ 4 ಗಂಟೆ ಮೇಲೆ ವಾಯುವಿಹಾರಕ್ಕೆ ಸ್ವಲ್ಪ ಪಾರ್ಕ್ ಅಂತ ಹೋದರೆ ನಮ್ಮ ಮೈಂಡು ಚೆನ್ನಾಗಿರುತ್ತೆ, ಒಳ್ಳೆ ಗಾಳಿ ಸಿಗುತ್ತೆ. ಹೊರಗಡೆ ತುಂಬ ಕೂಲ್ ಅಂತ ವೆದರ್ ಫೀಲ್ ಆಗ್ತಾ ಇರುತ್ತೆ. ನಂತರ 11 ಗಂಟೆಯಿಂದ 4 ಗಂಟೆ ಟೈಮಲ್ಲಿ ಯಾವುದೇ ರೀತಿಯ ಶ್ರಮವಹಿಸಿ ಕೆಲಸ ಮಾಡೋದು ಬೇಡ. ಕೆಲವರು ಕೂಲಿ ಕಾರ್ಮಿಕರು ಆ ಥರ ಹೊರಗಡೆ ಕೆಲಸ ಮಾಡ್ತಾಯಿದ್ರೆ ನಾನು ಹೇಳಿದಾಗೆ ನೀರು ಚೆನ್ನಾಗಿ ಕುಡಿತಾ ಇರಿ. ಒದ್ದೆ ಬಟ್ಟೆಯ ತಲೆ ಮೇಲೆ ಇರಲಿ ಅಥವಾ ಕ್ಯಾಪು ಏನಾರು ಹಾಕೊಂಡ್ಬಿಟ್ಟು ಕೆಲಸ ಮಾಡಿ. ನಂತರ ಮನೆಯಲ್ಲಿ ಮಹಿಳೆಯರು ಅಡುಗೆ ಮಾಡ್ತಾ ಇರ್ತಾರೆ ಮಧ್ಯಾಹ್ನ ಟೈಮಲ್ಲಿ. ತುಂಬ ಹೊತ್ತು ಗ್ಯಾಸ್ ಮುಂದೆ, ಒಲೆ ಮುಂದೆ ನಿಂತ್ಕೊಂಡ್ಬಿಟ್ಟು ಅಡುಗೆ ಮಾಡಬೇಡಿ. ಯಾಕಂದರೆ ತುಂಬ ಬಿಸಿ ಗಾಳಿ ಇರೋದ್ರಿಂದ ನಮ್ಮಲ್ಲಿ ಏನಾಗುತ್ತಪ್ಪ ಅಂದರೆ ಸನ್ಸ್ಟ್ರೋಕ್ ಅಂತ ಹೇಳ್ತಾ ಇರ್ತೀವಿ. ಹೊರಗಡೆ ಹೋಗಿದಾಗ ಆಗಲಿ ತುಂಬ ಬಿಸಿಗೆ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ, ಸನ್ಸ್ಟ್ರೋಕ್ ಅಂತ ಹೇಳ್ತೀವಿ, ಸೂರ್ಯಾಘಾತ ಅಂತೇಳಿ. ಸೂರ್ಯಾಘಾತದ ಲಕ್ಷಣಗಳು ಬಂದ್ಬಿಟ್ಟು ತಲೆನೋವುದು, ತಲೆ ಸುತ್ತೋದು, ವಾಮಿಟ್ ಬಂದಂಗೆ ಆಗೋದು, ವಾಮಿಟ್ ಆಗೋದು, ಮೈಯೆಲ್ಲ ಬಿಸಿ ಬಿಸಿ ಫೀಲ್ ಆಗ್ತಾ ಇರುತ್ತೆ, ಪ್ರಜ್ಞೆ ತಪ್ಪುವಂಥ ಚಾನ್ಸಸ್ ಇರುತ್ತೆ. ಈ ಥರ ಯಾರಿಗಾದರೂ ಆದರೆ ಏನು ಪ್ರಿಕಾಷನ್ಸ್ ತೊಗೊಬೇಕಪ್ಪ ಅಂತಂದರೆ ಮೈಯನ್ನು ಸ್ವಲ್ಪ ಒದ್ದೆ ಬಟ್ಟೆಯಿಂದ ಒರೆಸೋದು, ಹಣೆ ಮೇಲೆ ಸ್ವಲ್ಪ ಒದ್ದೆ ಬಟ್ಟೆನ ಹಾಕೋದು, ಕತ್ತು ಅಥವಾ ಬಟ್ಟೆ ಏನಾದರೂ ತುಂಬ ಟೈಟಾಗಿದ್ದರೆ ಬಟ್ಟೆನ ಸ್ವಲ್ಪ ಸೊಡ್ಲಿಸೋದು ಮಾಡಿಬಿಟ್ಟು ಬಿಡಿ. ಪ್ರಜ್ಞೆ ತಪ್ಪಿದರೆ ತಕ್ಷಣ ನೀರು ಕುಡ್ಸೋಕೆ ಹೋಗಬೇಡಿ. ಸ್ವಲ್ಪ ಪ್ರಜ್ಞೆ ಬಂದಮೇಲೆ ಸ್ವಲ್ಪ ನೀರನ್ನು ಕುಡಿ. ನಂತರ ನಾನು ಈ ಹೇಳಿದ ಎಲ್ಲ ಪಾಯಿಂಟ್ಗಳನ್ನು ಫಾಲೋ ಅಪ್ ಮಾಡೋದ್ರಿಂದ ನಾವು
ಈ ಸಮ್ಮರ್ನಲ್ಲಿ ಹೆಲ್ತಿಯಾಗಿರ್ಬೋದು. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಥ್ಯಾಂಕ್ ಯು.